ವಾಸ್ತವದಲ್ಲಿ ಬದುಕಬೇಕು. ಬದುಕಬೇಕಾದ್ರೆ ವಾಸ್ತವದಲ್ಲಿ ಇದು ಸ್ಟೋರಿ ಏನಂದ್ರೆ ಉಪ್ಪಿಟ್ಟು ಓದಿರ್ಬ ಉಪ್ಪಿಟ್ಟು ಪಿಕ್ಚರ್ ಬರ್ತದೆ, ಉಪೇಂದ್ರ ಅಣ್ಣಾರ್ದು ಉಪ್ಪಿಟ್ಟು. ಅಪ್ಪ ಮಾಸ್ತ್ ಆಯ್ತು ಬಿಡ್ರಿ. ಈ ನಮ್ಮ ಲಕ್ಷ್ಮೇನ ಸುಮ್ ಕುಂದ್ರಂಗಿಲ್ಲ, ಅಲ್ಲಿ ಹೋಗಿ ಯಾರೋ ಉಪ್ಪಿಟ್ಟು ನಮ್ಮ ಉಪೇಂದ್ರ ಅವರ ಅಭಿಮಾನಿ ಒಬ್ಬ ದೇವ್ರು ಅದಾನಂತ, ಅವ್ರನ್ನ ಹಿಡಿದು ವಾಂತಿ ಇಂಟರ್ವ್ಯೂ ಮಾಡ್ಯಾನಂತ. ನೋಡೋಣ ಬರ್ರಿ. ಏಯ್, ನೀನ್ ಯಾರು ಅಂತ ಇನ್ನೆರಡು ದಿನದಲ್ಲಿ ನನಗೆ ಗೊತ್ತಾಗಬೇಕು. ಯಾರೋ ನೀನು ನಿನಗೆ ನೀನ್ ಯಾರು ಅಂತ ಗೊತ್ತಾಗ್ಬೇಕಾದ್ರೆ ನಾನಿಲ್ಲಿರ್ಬಾರ್ದು. ನಾನಲ್ಲ ಕಣೋ, ನೀನು ಯಾರೋ. ಅಣ್ಣ, ನೀನ್ ಹೇಳ್ದಂಗೆ ಉಪ್ಪಿಟ್ಟು ಅಭಿಮಾನಿ ಇಂಟರ್ವ್ಯೂ. ತಲೆ ಎಲ್ಲೋಯ್ತು ಕೆಳಗೆ. ಯಾರ ನೀನು ಅನ್ನೋನು. ನೀನು ಅನ್ನೋನು. ಅಣ್ಣ, ನೀನ್ ಹಿಂಗ್ ಉಲ್ಟಾ ಪಲ್ಟಾ ಇದ್ರೆ ನಮ್ ಕ್ಯಾಮ್ರಾಗೆ ಆಂಗಲ್ ಸಿಗಲ್ಲ. ದಯವಿಟ್ಟು ನಿನ್ನ ತಲೆ ಇರೋ ಜಾಗಕ್ಕೆ ಕಾಲ್ ತಗೊಂಬರೋಣ ನಿಧಾನಕ್ಕೆ. ಎಲ್ಲ ಸರಿ ಆಯ್ತಾ? ಈ ಕಡೆ ಒಂಚೂರು. ಅಣ್ಣ, ಈಗ ನೀನು ಉಪ್ಪಿಟ್ಟು ಸಿನಿಮಾ ನೋಡಕ್ ಬಂದಿದ್ಯಲ್ಲ, ಹೆಂಗ ಅನಿಸ್ತಾ ಇದೆ? ಅಣ್ಣ, ನೀನೇನಾ ಉಪ್ಪಿಟ್ಟು? ಅಲ್ಲ, ಅವ್ರ ಅಭಿಮಾನಿ ಒಬ್ಬಟ್ಟು. ಒಬ್ಬಟ್ಟಣ್ಣ, ಸಿನಿಮಾ ನೋಡ್ದ? ವಾ, ಸೆಂಟ್ರ್ ಆಫ್ರಿಕಾದಿಂದ ಬಂದಿದೀನಿ ನೋಡಕ್ಕೆ. ಸೆಂಟ್ರ್ ಆಫ್ರಿಕಾ ಅಲ್ಲ, ನಾನು ಸೌತ್ ಆಫ್ರಿಕಾ ಕೇಳಿದೀನಿ, ನಾರ್ತ್ ಆಫ್ರಿಕಾ ಕೇಳಿದೀನಿ. ಇದ್ಯಾವ್ದು ಸೆಂಟ್ರ್ ಆಫ್ರಿಕಾ? ಅವೆರಡರ ಮಧ್ಯೆ ಇರೋದೇ ಸೆಂಟ್ರ್ ಆಫ್ರಿಕಾ. ಅಲ್ಲಿಂದ ಎತ್ತಿನ ಗಾಡಿಯಿಂದ ಬಂದಿದೀನಿ. ಎತ್ತಿನ ಗಾಡಿ ಏನಣ್ಣ ಹಿಂಗಂದ್ರೆ? ಅಂದ್ರೆ ನಮ್ಮ ಏರ್ಲೈನ್ಸ್ ಹೆಸರೇ ಎತ್ತಿನ ಗಾಡಿನಪ್ಪ. ಅಲ್ಲಿಂದ ಬಂದು ಫಸ್ಟ್ ಶೋ ನೋಡಿ 10 ಸತಿ ನೋಡಿ ಇಂಪ್ರೆಸ್ ಆಗ್ಬಿಟ್ಟಿದೀನಿ ನಮ್ಮ ಅಣ್ಣನ ಬಗ್ಗೆ. 10 ಸರ್ತಿ ಸಿನಿಮಾ ನೋಡಿದ್ರ? ಹಾಗಾದ್ರೆ ಕತೆ ಏನು? ಸಾಮಾನ್ಯರಿಗೆ ಅರ್ಥವಾಗದ, ಅಸಾಮಾನ್ಯರಿಗೆ ನಿಲುಕದ, ತರ್ಕಕ್ಕೆ ಸಿಲುಕದ ಕತೆ ಇದು ಮ್ಯಾನ್. ಐ ಲೈಕ್ ಇಟ್. ಅರ್ಥ ಆಯ್ತಾ ಮ್ಯಾನ್? ನಮ್ ತಾಯಣೆಗೂ ಮನೆ ದೇವರಾಣೆಗೂ ಅರ್ಥ ಆಗ್ಲಿಲ್ಲ ಅಣ್ಣ. ಅದೇನ್ ಬಿಡಿಸಿ ಹೇಳೋಣ. 10 ಸತಿ ನೋಡ್ದು ನನಗೆ ಅರ್ಥ ಆಗ್ಲಿಲ್ಲ, ನಿನ್ಗೇನ್ ಅರ್ಥ ಆಗುತ್ತೆ? ಬೂದಿ ಮಕ್ಕದವನೇ ಹೋಗೋ. ಆದ್ರೆ 10ನೇ ಸತಿ ನೋಡಿದ್ಮೇಲೆ ನಂಗೆ ಅರ್ಥ ಆಯ್ತು ಮ್ಯಾನ್. ಅದೇನಣ್ಣ 10ನೇ ಸತಿ ನೋಡಿದ್ಮೇಲೆ ಅರ್ಥ ಆಗಿದ್ದು? ಬರೀ ಒಳ್ಳೆ ನಮ್ ಬಸ್ ಕಟ್ಔಟ್ ಅಲ್ಲೇ ಕ್ಲೂ ಕೊಟ್ಟಿಲ್ವಾ ಮ್ಯಾನ್ ಏನು ಅಂತ? ನಿಂಗೊಂದು ವಿಷಯ ಹೇಳ್ತೀನಿ ಮ್ಯಾನ್. ಈ ಜನಗಳು ಆರಾಮಾಗಿ ಕುತ್ಕೊಂಡು ಥಿಯೇಟರ್ಗಳಲ್ಲಿ ಸಿನಿಮಾ ನೋಡ್ತಾ ಇರ್ತಾರೆ. ಆದ್ರೆ ನಮ್ ಬಾಸ್ ಕ್ಲೂ ಕೊಟ್ಟಿರೋ ಪ್ರಕಾರ ಕಟೌಟ್ರಲ್ಲಿ ಈ ಅಂಡೂರೋ ಜಾಗದಲ್ಲಿ ತಲೆನ ಹಿಂಗ್ ಬಗ್ಗಿಸ್ಬಿಟ್ಟು ನಿಗ್ರಿಸ್ಬಿಟ್ಟು ನೋಡಿದ್ರೆ, ಕಾಲ್ನ ನೋಡಿದ್ರೆ ಅರ್ಥ ಆಗುತ್ತೆ ಮ್ಯಾನ್ ಉಪ್ಪಿಟ್ಟು ಏನು ಅಂತ.